ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ ಶ್ರೀಗುರು. ಕಲಬುರಗಿ ನಗರದ ಸಿಟಿ ಬಸ್ ನಿಲ್ದಾಣ ಮುಂಭಾಗದಲ್ಲಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯ ಕೈಯಲ್ಲಿದ್ದ ಖಡ್ಗವನ್ನು ಮಾನಸಿಕ ಅಸ್ವಸ್ಥನೋರ್ವ ವಿರೂಪಗೊಳಿಸಿದ್ದು ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ಗಾಡಿ ಕೊಟ್ಟರೆ ಗಾಡಿ ಕೇಳಲ್ಲ, ಗಾಡಿ ಕೇಳಲ್ಲ. ಕಳೆದ 4 ವರ್ಷಗಳ ಹಿಂದಷ್ಟೇ ರಾಯಣ್ಣನ ಮೂರ್ತಿಯನ್ನು ಸಿಟಿ ಬಸ್ ನಿಲ್ದಾಣದ ಎದುರು ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಮೂರ್ತಿಯ ಖಡ್ಗವನ್ನು ಮಾನಸಿಕ ಅಸ್ವಸ್ಥ ವಿರೂಪಗೊಳಿಸಿ ಹಾನಿ ಮಾಡಿದ್ದ. ಇದರಿಂದ ಸ್ಥಳದಲ್ಲಿ ನೂರಾರು ಜನರು ಜಮಾಯಿಸಿದ್ದು ಬಿಗುವಿನ ವಾತಾವರಣ ಉಂಟಾಯಿತು. ಟೈರ್ಗೆ ಬೆಂಕಿ ಹಚ್ಚಿ ಕುರುಬ ಸಮುದಾಯದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿಭಟನೆ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಮನವಿಯನ್ನು ಸ್ವೀಕರಿಸಿದ್ದಾರೆ. ಸರ್ ಎಲ್ಲ ಜನರು ಸರ್ ನಾನು ಹೇಳ್ಬಿಡ್ತೀನಿ ಸರ್. ನಿಮ್ಮೆದ್ರೆ ನೋಡ್ರಿ ಪ್ರಿಯಾಂಕ್ ಅವ್ರು ಮಾತಾಡಕತ್ತಾರ. ಈಗ ಯಾರು ಮಾಡ್ಯಾನ ಅವ್ನಿಗೆ ಇಮಿಡಿಯೇಟ್ ಅರೆಸ್ಟ್ ಮಾಡಿಸ್ತೀನಿ ಅಂತ ಹೇಳ್ಯಾರ. ಒಂದು ಆಮೇಲೆ ಸಂಗೊಳ್ಳಿ ಹೆಸರು ಇಡೋದನ್ನು ಮಾಡ್ತೀನಿ ಅಂತ ಹೇಳ್ಯಾರ ಸಾಹೇಬ್ರೆ. ಆಮೇಲೆ ಮೂರ್ತಿನೂ ಸಹಿತ ಅವ್ರು ಸರ್ಕಾರದಿಂದ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಆಗ್ಯದ. ಅದಕ್ಕೆ ಅವ್ನು ಯಾರ ಇಮಿಡಿಯೇಟ್ ಅವ್ನ ಕ್ರಮ ಮಾಡ್ತೀನಿ ಅಂತ ಹೇಳ್ಯಾರ. CC ಕ್ಯಾಮ್ರಾ ಬೆಳಿಗ್ಗೆ ಹಾಂ ಸರ್, CC ಕ್ಯಾಮ್ರಾ ಬೆಳಗ್ಗೆ ಹಾಕಿಲ್ಲ ಸರ್. ನಾಳೇನು ಪೊಲೀಸ್ ಬಂದು ಮಾಡ್ಯಾರ. ಹೌದು ಎಲ್ಲ ಮಾಡ್ಯಾರ. ಈಗ ಆಲ್ರೆಡಿ ಅದನ್ನ ಘೋಷಣೆ ಆಗ್ಬೇಕು. ಈಗ ಅದೇನು ಅವ್ನಿಗೆ ಇಮಿಡಿಯೇಟ್ ಅವ್ರಿಗೆ ಅರೆಸ್ಟ್ ಮಾಡ್ಲಿಕ್ಕೆ ಹೇಳ ಸಾಹೇಬ್ರಿಗೆ ಚೆಕ್ ಮಾಡಿ ಹೇಳಕತ್ತಾರ ಎಲ್ಲರೂ. ಎಲ್ಲರಿಗೆ ಹೇಳ್ತಿರ್ತಾರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ, ಖರ್ಗೆ ಅವರಿಗೆ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.